ನಾವು ತುಂಬಾ ದಿವಸದಿಂದ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ವಿ. ಯಾಕೆ ಅಂತಂದ್ರೆ ಇಲ್ಲಿ ಕಷ್ಟ ಅಂತ ಬಂದು ಕಾಯಿ ಕಟ್ಟಿದ್ರೆ ಅನ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತಂತೆ. ಹಾಗಾಗಿ ನಮ್ಮಮ್ಮ ತುಂಬಾ ದಿವಸದಿಂದ ಹೇಳ್ತಾ ಇದ್ರು ಹೋಗಿ ದರ್ಶನ ಮಾಡ್ಕೊಂಡ್ ಬನ್ನಿ ಅಂತ. ನಾನಂತೂ ಈ ತಾಯಿ ಮಹಾತ್ಮೆ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಕೇಳಿದೀನಿ. ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಮುಂಚೆ ಒಂದ್ಸತಿ ಹೋಗಿದ್ದೆ, ಬಟ್ ತಾಯಿ ದರ್ಶನ ಆಗಿಲ್ಲ, ಯಾಕಂದ್ರೆ ಸಖತ್ತು ಜನ ಇದ್ರು. ಏನಾದ್ರೂ ಬೇಡ್ಕೊಂಡು 7 ವಾರ ತೆಂಗಿನಕಾಯಿ ಕಟ್ಟಿದ್ರೆ ನಾವ್ ಅನ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ನಾವು ಫಸ್ಟ್ ಬಸಪ್ಪನ ದರ್ಶನ ಮಾಡಕ್ ಹೋದ್ವಿ. ಅಲ್ಲಿ ನಾವೇನಾದ್ರು ಮನ್ಸಲ್ಲಿ ಅನ್ಕೊಂಡು ಆ ಯಪ್ಪನ ಬೇಡ್ಕೊಂಡ್ರೆ ಆ ಯಪ್ಪ ಆಶೀರ್ವಾದ ಮಾಡ್ತಾರೆ. ಅಲ್ಲಿಂದ ನಾವು ನೀರ್ ಹಾಕ್ಸ್ಕೊಂಡು ಕಾಯಿ ಕಟ್ಬಿಟ್ಟು ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ನಿಜವಾಗ್ಲೂ ನಂಗೆ ತಾಯಿ ದರ್ಶನ ಮಾಡಿ ಒಂದು ಒಳ್ಳೆ ಪಾಸಿಟಿವ್ ಫೀಲ್ ಬಂತು. ನಿಜ ದೇವಿ ಅಂತೂ ನೋಡಕ್ ಸಖತ್ತಾಗಿದೆ. ನೋಡಿದ ತಕ್ಷಣ ಒಂದು ಪಾಸಿಟಿವ್ ಫೀಲ್ ಸಿಗುತ್ತೆ. ಆಚೆ ಕಡೆ ದೊಡ್ಡ ಚಾಮುಂಡೇಶ್ವರಿ ವಿಗ್ರಹ ನೋಡಕ್ಕೆ 2 ಕಣ್ ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲ ಇಲ್ಲಿ ಮ್ಯೂಸಿಯಂ ಕೂಡ ಇದೆ. ನಾವು ಮ್ಯೂಸಿಯಂ ನೋಡ್ಕೊಂಡು ಊಟದ ಕಡೆ ಹೋದ್ವಿ. ಇಲ್ಲಿ ಪ್ರತಿನಿತ್ಯ 24x7 ಅನ್ನದಾನ ನಡೀತಾನೆ ಇರುತ್ತೆ. ಪ್ರತಿಯೊಬ್ಬರಿಗೂ ತುಪ್ಪ ಹಾಕಿ ಊಟ ಬಡಿಸ್ತಾರೆ. ನಿಜ ಊಟ ಅಂತೂ ಸಖತ್ತಾಗಿತ್ತು. ನನ್ಗಂತೂ ಈ ದೇವಸ್ಥಾನಕ್ಕೆ ಹೋಗಿ ತುಂಬಾ ಅಂದ್ರೆ ತುಂಬಾ ನೆಮ್ಮದಿ ಸಿಕ್ತು. ಅದಕ್ಕಾಗಿ ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ.